ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆ ಬಾಲಮೇಳ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಜಯನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಾರ್ಯಾಲಯ, ಹರಪನಹಳ್ಳಿ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹರಪನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲಮೇಳ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇನಾಯತ್ ಉಲ್ಲಾ ಉದ್ಘಾಟಿಸಿದರು. ವಿವಿಧ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಂದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು, ಊರಿನ ಮುಖಂಡರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮಾನವ ಜೀವನಕ್ಕೆ ಮಣ್ಣು ಅತ್ಯಂತ ಅಮೂಲ್ಯ. ರೈತರು ಮಣ್ಣಿನ ಆರೋಗ್ಯ ಕಾಪಾಡಬೇಕು ಎಂದು ಸಹಾಯಕ ಕೃಷಿ ಅಧಿಕಾರಿ ಷಣ್ಮುಖ ನಾಯಕ್ ತಿಳಿಸಿದರು. ಹೋಬಳಿಯ ತವಡೂರು ಗ್ರಾಮದಲ್ಲಿ ಮಣ್ಣಿನ ದಿನಾಚರಣೆ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಅತಿಯಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಹಾಳಾಗುತ್ತಿದೆ. ಈ ಕುರಿತು ರೈತರು ಎಚ್ಚೆತ್ತುಕೊಳ್ಳಬೇಕು. ಸಾವಯವ ಕೃಷಿಗೆ ಒತ್ತು ನೀಡಿ ಮಣ್ಣಿನ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ರೈತರು ಮಣ್ಣಿನ ಪರೀಕ್ಷೆ ಮಾಡಿಸಿ ಅನುಗುಣವಾಗಿ ಬೆಳೆ ಬೆಳೆದು ಆರ್ಥಿಕ ಪ್ರಗತಿ ಹೊಂದಬೇಕು ಎಂದರು. ಈ ಸಂದರ್ಭದಲ್ಲಿ ಕೃಷಿ ಸಹಾಯಕ ಪ್ರಾಧ್ಯಾಪಕಿ ಸವಿತಾ ಎನ್, ಮುಖಂಡರಾದ ಪರ್ಸಪ್ಪ, ಬಣಗಾರ್ ಸಿದ್ದಪ್ಪ, ಷಣ್ಮುಖಪ್ಪ, ಶಿವಾನಂದಗೌಡ, ರಾಜನಾಯ್ಕ್, ಅಂಜಿನಪ್ಪ, ರುದ್ರಯ್ಯ, ಕೃಷಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ರೈತರು ಭಾಗಿಯಾಗಿದ್ದರು. ನಿರೂಪಣೆ ವರದಿ ಮಹೇಶ್. ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ. ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೃಷಿ ಹೊಂಡ ಒಂದು ಕಾಂಪೋನೆಂಟ್. ಈಗ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಒಂದು ಹೊಂಡ ಕೊಡ್ತಿದೀವಿ 80% ಸಬ್ಸಿಡಿಯಲ್ಲಿ. ತೆಗಿಬೇಕಾದ್ರೆ ಮಣ್ಣು ಹಸಿ ಇರಬಾರ್ದು, ತೆಗಿಬೇಕಾದ್ರೆ ಮಣ್ಣು ವಿ ಆಕಾರದಲ್ಲಿ ಸಲ್ಕಿಲ್ ಹೊಡಿಬೇಕು. ವಿ ಆಕಾರದಲ್ಲಿ ಬೇರ್ ಸಮೇತ ಆರ್ಸಿ ತೆಗಿಬೇಕು.